ಯುದ್ಧವನ್ನು ಗೆಲ್ಲದೆ ತನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮ್ನೈ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾರೆ ಎಂದು ಇರಾನ್ ತೀರ್ಮಾನಿಸಿತು. ಫೆಬ್ರವರಿ 28ರಂದು ಖಾಮ್ನೈ ಹತ್ಯೆಗೀಡಾದ ನಂತರ ಇರಾನ್ ತೆಗೆದುಕೊಂಡ ಅತಿದೊಡ್ಡ ನಿರ್ಧಾರ ಇದಾಗಿತ್ತು. ಅವರ ಅಂತ್ಯ ಸಂಸ್ಕಾರಗೊಳ್ಳದ ದೇಹ ಇಡೀ ಇರಾನ್ ಸೇನೆ ಮತ್ತು ಆಡಳಿತಕ್ಕೆ ಅತಿದೊಡ್ಡ ಪ್ರೇರಣೆಯೂ ಆಗಿತ್ತು. ಇದೀಗ ಆಯತುಲ್ಲಾ ಖಾಮ್ನೈ ಅವರ ಅಂತ್ಯ ಸಂಸ್ಕಾರದ ದಿನಾಂಕವನ್ನು ಇರಾನ್ ಘೋಷಿಸಿದೆ. ಜುಲೈ 19ರಂದು ತನ್ನ ಸರ್ವೋಚ್ಚ ನಾಯಕನ ಅಂತ್ಯ ಸಂಸ್ಕಾರವನ್ನು ನಡೆಸ್ತೇವೆ ಎಂದು ಇರಾನ್ ಹೇಳಿದೆ. ಮಾತ್ರ ಅಲ್ಲ, 1 ವಾರಗಳ ಕಾಲ ಸಮಾರಂಭವನ್ನು ನಡೆಸ್ತೇವೆ ಎಂದು ಇರಾನ್ ಹೇಳಿದೆ. ಅದಕ್ಕಿಂತ ಮೊದಲು ಜೂನ್ 19ರ ಶುಕ್ರವಾರದಂದು ಇರಾನ್ ಮತ್ತು ಅಮೆರಿಕದ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಯುದ್ಧ ಆರಂಭಿಸಿದ್ದು ಇಸ್ರೇಲ್. ಆದರೆ ಒಪ್ಪಂದ ನಡೆಸುವಾಗ ಈ ಒಪ್ಪಂದದ ಟೇಬಲ್ನಿಂದ ಇಸ್ರೇಲನ್ನು ಕಿತ್ತು ಹಾಕಲಾಗಿದೆ. ಅದು ಒಪ್ಪಂದದ ಟೇಬಲ್ನಲ್ಲಿ ಇರಲೇ ಇಲ್ಲ. ಒಪ್ಪಂದ ನಡೆದಿದ್ದು ಅಮೆರಿಕ ಮತ್ತು ಇರಾನ್ ನಡುವೆ. ಜೂನ್ 19ರಂದು ಸಹಿ ಹಾಕುವುದು ಕೂಡ ಈ ಎರಡೂ ರಾಷ್ಟ್ರಗಳ ಪ್ರತಿನಿಧಿಗಳು. ಯುದ್ಧ ಆರಂಭವಾಗುವಾಗ ಇಸ್ರೇಲ್ಗೆ ಯಾವ ಗೌರವ ಮತ್ತು ಮಹತ್ವವನ್ನು ಅಮೆರಿಕ ನೀಡಿತೋ, ಯುದ್ಧ ಕೊನೆಗೊಳ್ಳುವಾಗ ಅದೇ ಇಸ್ರೇಲನ್ನು ತಿರಸ್ಕರಿಸುವಂತೆ ಮಾಡುವುದಕ್ಕೆ ಇರಾನ್ ಯಶಸ್ವಿಯಾಗಿದೆ. ಫೆಬ್ರವರಿ 28ರಿಂದ ಆರಂಭವಾದ ಯುದ್ಧ 40 ದಿನಗಳವರೆಗೆ ಮುಂದುವರಿಯಿತು. ಪ್ರತಿದಿನ ನೆತನ್ಯಾಹು ಸರ್ವ ಮೀಡಿಯಾಗಳಲ್ಲೂ ಕಾಣಿಸಿಕೊಂಡರು. ಇರಾನಿನ ನಾಯಕರನ್ನು ಅಪರಾಧಿಗಳಂತೆ ಮೀಡಿಯಾಗಳು ತೋರಿಸಿದವು. ನಾಳೆಯೋ ನಾಳಿದ್ದೋ ಧೂಳಿಪಟವಾಗಲಿರುವ ರಾಷ್ಟ್ರ ಎಂದು ಇರಾನನ್ನು ಬಿಂಬಿಸಿದವು. ಹೀಗೆ ಸಾಗುತ್ತಾ 40 ದಿನಗಳೇ ಕಳೆದು ಹೋದವು. ಆ ಬಳಿಕ 60 ದಿನಗಳ ದೀರ್ಘ ಕದನ ವಿರಾಮ ನಡೆಯಿತು. ಇದೀಗ ನೆತನ್ಯಾಹು ಎಷ್ಟರ ಮಟ್ಟಿಗೆ ಕಾಣೆಯಾಗಿದ್ದಾರಂದರೆ, ಅವರ ಮೇಲೆ ಇರಾನಿಗೂ ವಿಶ್ವಾಸ ಇಲ್ಲ, ಟ್ರಂಪಿಗೂ ವಿಶ್ವಾಸ ಇಲ್ಲ, ಮೀಡಿಯೇಟರ್ ಆಗಿರುವ ಪಾಕಿಸ್ತಾನಕ್ಕೂ ವಿಶ್ವಾಸ ಇಲ್ಲ, ಟರ್ಕಿಗೂ ವಿಶ್ವಾಸ ಇಲ್ಲ, ಕತಾರ್ಗೂ ವಿಶ್ವಾಸ ಇಲ್ಲ. ಈ ಕಾರಣದಿಂದಲೇ ಇಸ್ರೇಲ್ನ ಉದ್ದಕ್ಕೂ ನೆತನ್ಯಾಹು ತೀವ್ರ ಪ್ರಶ್ನೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರ ವಿರುದ್ಧ ಇಸ್ರೇಲ್ನ ಒಳಗೆ ತೀವ್ರ ಟೀಕೆಗಳು ವ್ಯಕ್ತವಾಗ್ತಾ ಇವೆ. If not stopped, Iran could produce a nuclear weapon in a very short time. It could be a year, it could be within a few months. They have the wherewithal, the stored up, preserved knowledge to make a bomb very quickly if they wanted to do it. Iran is so dangerous. Weeks away from having the fissile material for an entire arsenal of nuclear bombs. They're very close. They're 6 months away from being about 90% of having the enriched uranium for an atom bomb. Iran is gearing up to produce 25 bombs, atomic bombs a year, 250 bombs in a decade. Ladies and gentlemen, time is running out. Iran will be capable of producing alone, without importing anything, nuclear bombs within 3 to 5 years. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಈ ಯುದ್ಧ ಅಮೆರಿಕದ ಒಳಗೆ ಯಾರಿಗೂ ಬೇಕಾಗಿರಲಿಲ್ಲ. ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷಕ್ಕೂ ಬೇಕಾಗಿರಲಿಲ್ಲ. ಗಲ್ಫ್ ರಾಷ್ಟ್ರಗಳಂತೂ ಇರಾನಿನಿಂದ ಹೊಡೆತ ತಿಂದು ನಜ್ಜುಗುಜ್ಜಾಗಿವೆ. ಪ್ರತಿದಿನ ಕೋಟಿಗಟ್ಟಲೆ ಹಣ ಖರ್ಚಾಗ್ತಾ ಇತ್ತು. ಅಮೆರಿಕವನ್ನು ಯುದ್ಧಕ್ಕೆ ಎಳೆದು ತಂದದ್ದು ಇಸ್ರೇಲ್. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸುಮಾರು 2000 ಕಿಲೋಮೀಟರ್ ದೂರ ಅಥವಾ ಅಂತರ ಇದೆ. ಇಸ್ರೇಲ್ಗೆ ಅತಿ ದೊಡ್ಡ ವಿಲನ್ ಆಗಿರುವುದು ಈ ಅಂತರವೇ. ಇರಾನಿನ ಭೂಗತ ಪರಮಾಣು ಸೌಲಭ್ಯಗಳನ್ನು ಧ್ವಂಸಗೊಳಿಸಲು ಅಗತ್ಯ ಇರುವ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹೊತ್ತು ಅಷ್ಟು ದೂರ ಹಾರುವುದು ಸುಲಭ ಆಗಿರಲಿಲ್ಲ. ಇಸ್ರೇಲ್ನ ಪ್ರಮುಖ ಯುದ್ಧ ವಿಮಾನಗಳಾದ F-351 ಅದಿರ್, F-151 ರಾಮ್ ಮತ್ತು F-161 ಸುಫಾ ಯುದ್ಧ ವಿಮಾನಗಳಿಗೆ ಈ ದೂರವನ್ನು ಸಾಗುವುದು ಅತ್ಯಂತ ಕಷ್ಟದಾಯಕವಾಗಿತ್ತು. ಒಂದು ಶಸ್ತ್ರಾಸ್ತ್ರದ ತೂಕ, ಇನ್ನೊಂದು ಅದಕ್ಕೆ ಇಂಧನ ತುಂಬಿಸುವ ಸಮಸ್ಯೆ. ಈ ಎರಡು ಇಸ್ರೇಲ್ನ ಪಾಲಿಗೆ ಮುಳುವಾಯಿತು. ಇರಾನಿನ ರಾಡಾರ್ ವ್ಯವಸ್ಥೆ ಬಹಳ ಪ್ರಬಲವಾಗಿರೋದ್ರಿಂದ ಅವುಗಳನ್ನು ತಪ್ಪಿಸಿ ಸುತ್ತಿ ಬಳಸಿ ಹಾರಬೇಕಾದ ಅನಿವಾರ್ಯತೆ ಇಸ್ರೇಲ್ಗೆ ಎದುರಾಯಿತು. ಇನ್ನೂ ಒಂದು ಸಮಸ್ಯೆ ಏನಂದರೆ, ಇಸ್ರೇಲ್ನ 50 ವರ್ಷ ಹಳೆಯದಾದ ಬೋಯಿಂಗ್ 707 ಟ್ಯಾಂಕರ್ ವಿಮಾನಗಳು. ಇದು ರಾಡಾರ್ಗೆ ಸ್ಪಷ್ಟವಾಗಿ ಕಾಣಿಸುವ ಯುದ್ಧ ವಿಮಾನವಾಗಿತ್ತು. ಇದನ್ನು ಹೊಡೆದುರುಳಿಸುವ ಸರ್ವ ಸಾಧ್ಯತೆಯೂ ಇರುವುದರಿಂದ ಇಸ್ರೇಲ್ನ ಪೈಲಟ್ಗಳು ಇದನ್ನು ಹಾರಿಸುವುದಕ್ಕೆ ಭಯಪಟ್ಟರು. ಈ ಕಾರಣದಿಂದಾಗಿಯೇ ಮೇ ತಿಂಗಳ ಪ್ರಾರಂಭದಲ್ಲಿ ಅಮೆರಿಕದಿಂದ ಅತ್ಯಾಧುನಿಕ ಬೋಯಿಂಗ್ KC-46 ಗಿಡಿಯನ್ ಟ್ಯಾಂಕರ್ ವಿಮಾನಗಳನ್ನು ಖರೀದಿಸಲು ಇಸ್ರೇಲ್ ಪ್ರಾರಂಭಿಸಿತು. ಈ ಹೊಸ ಟ್ಯಾಂಕರ್ಗಳು ಏಕಕಾಲದಲ್ಲಿ ಹಲವಾರು ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವ ಸಾಮರ್ಥ್ಯವನ್ನು ಹೊಂದಿತ್ತು.
ಆದರೆ ಇರಾನಿನ ಸುಸಜ್ಜಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮುಂದೆ ಈ ಕೆಲವೇ ವಿಮಾನಗಳನ್ನು ಬಿಡುಗಡೆ ಮಾಡಲು ಇಸ್ರೇಲ್ ಹೆದರಿಕೊಂಡಿತು. ಅಲ್ಲದೆ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿ ಈ ವಿಮಾನಗಳನ್ನು ಇರಾನ್ ಧ್ವಂಸಗೊಳಿಸಬಹುದು ಅನ್ನುವ ಭಯವೂ ಇಸ್ರೇಲನ್ನು ಕಾಡಿತು. ನಿಜವಾಗಿ ಈ ಯುದ್ಧ ಟ್ರಂಪ್ಗೆ ಬೇಕಾಗಿರಲಿಲ್ಲ. ನೆತನ್ಯಾಹು ಒತ್ತಾಯಿಸಿ ಅವರನ್ನು ಯುದ್ಧಕ್ಕೆ ಕರೆತಂದಿದ್ರು. ಕೆಲವೇ ದಿನಗಳಲ್ಲಿ ಮುಗಿಸುವ ಉದ್ದೇಶದೊಂದಿಗೆ ಅವರು ರಣರಂಗಕ್ಕೆ ಇಳಿದರು. ಅವರ ಯುದ್ಧ ತಂತ್ರಕ್ಕೆ ಭಿನ್ನವಾಗಿ ಇರಾನ್ ಯುದ್ಧ ತಂತ್ರವನ್ನು ಅನುಸರಿಸಿತು. ಅದನ್ನು ಟ್ರಂಪ್ ನಿರೀಕ್ಷಿಸಿಯೇ ಇರಲಿಲ್ಲ. ಗಲ್ಫ್ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿತು. ಇದನ್ನು ಟ್ರಂಪ್ ಕನಸು ಮನಸ್ಸಿನಲ್ಲೂ ನಿರೀಕ್ಷಿಸಿಯೇ ಇರಲಿಲ್ಲ. ಇರಾನ್ ಎಷ್ಟರ ಮಟ್ಟಿಗೆ ನಿಷ್ಠುರವಾಗಿ ವರ್ತಿಸಿತೆಂದರೆ ತನ್ನದೇ ಗೆಳೆತನದಲ್ಲಿರುವ ಕತಾರ್ ರಾಷ್ಟ್ರವನ್ನು ಅದು ಬಿಡಲಿಲ್ಲ, ಜೋರ್ಡಾನ್ ಅನ್ನು ಬಿಡಲಿಲ್ಲ, ಟರ್ಕಿಯನ್ನು ಬಿಡಲಿಲ್ಲ. ಅಮೆರಿಕದ ಸೇನಾ ನೆಲೆಗಳು ಯಾವೆಲ್ಲ ರಾಷ್ಟ್ರಗಳಲ್ಲಿ ಇವೆಯೋ ಆ ಎಲ್ಲ ರಾಷ್ಟ್ರಗಳನ್ನು ತನ್ನ ಶತ್ರು ರಾಷ್ಟ್ರಗಳು ಎಂದೇ ಇರಾನ್ ಪರಿಗಣಿಸಿತು. ಇದು ಟ್ರಂಪ್ ಪಾಲಿಗೆ ಅತಿದೊಡ್ಡ ಆಘಾತವಾಗಿತ್ತು. ಈ ಎಲ್ಲ ಅರಬ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಒತ್ತಡ ಹಾಕತೊಡಗಿದವು. ಯುದ್ಧವನ್ನು ನಿಲ್ಲಿಸದಿದ್ದರೆ ನಿಮ್ಮ ಸೇನಾ ನೆಲೆಗಳನ್ನು ನಾವು ತೆರವುಗೊಳಿಸಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ನೀಡತೊಡಗಿದವು. ನಿಮ್ಮ ಸೇನಾ ನೆಲೆಯನ್ನು ನಮ್ಮ ದೇಶದಲ್ಲಿ ಉಳಿಸಿಕೊಂಡು ನಮ್ಮ ನಾಗರಿಕರನ್ನು ಅಪಾಯಕ್ಕೆ ದೂಡುವುದಕ್ಕೆ ನಾವು ಸಿದ್ಧ ಇಲ್ಲ ಎಂದು ಅವು ಹೇಳಿದವು. ಆದರೆ ಇಸ್ರೇಲ್ಗೆ ಯುದ್ಧ ನಿಲ್ಲಿಸುವುದು ಬೇಕಾಗಿರಲಿಲ್ಲ. ಯಾಕೆಂದರೆ ನೆತನ್ಯಾಹು ಅಧಿಕಾರದಲ್ಲಿ ಇರುವುದೇ ಯುದ್ಧದಿಂದಾಗಿ. ಯುದ್ಧ ನಿಲ್ಲಿಸಿದ ಮರುದಿನದಿಂದ ಇಸ್ರೇಲಿನಲ್ಲಿ ಅವರ ವಿರುದ್ಧ ಪ್ರತಿಭಟನೆಗಳು ಶುರುವಾಗುತ್ತೆ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಯುದ್ಧಾಪರಾಧದ ವಿಚಾರಣೆ ತೀವ್ರಗೊಳ್ಳುತ್ತೆ. ಗಾಜಾದಲ್ಲಿ ನಡೆಸಿದ ಜನಾಂಗ ಹತ್ಯೆಯ ಪಾಪ ನೆತನ್ಯಾಹು ಅವರ ಬೆನ್ನು ಬೀಳುತ್ತೆ. ಆದ್ದರಿಂದಲೇ ಶಾಂತಿ ಒಪ್ಪಂದ ಘೋಷಣೆ ಆದ ಕೂಡಲೇ ಇಸ್ರೇಲ್ನಲ್ಲಿ ನೆತನ್ಯಾಹು ವಿರುದ್ಧ ಆಕ್ರೋಶ ಉಂಟಾಗಿದೆ. ಅವರು ಒಂಟಿಯಾಗತೊಡಗಿದ್ದಾರೆ. ಈ ಒಪ್ಪಂದವು ಇಸ್ರೇಲ್ಗೆ ಸೋಲು ಮತ್ತು ವೈಯಕ್ತಿಕವಾಗಿ ನೆತನ್ಯಾಹು ಅವರ ಸೋಲು ಎಂದು ಇಸ್ರೇಲ್ನ ರಾಜಕೀಯ ವಿಶ್ಲೇಷಕ ಗಿಡಿಯಾರ್ ಲೆವಿ ಹೇಳಿದ್ದಾರೆ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮ ಸ್ಥಗಿತಗೊಳಿಸುವುದು ಇಸ್ರೇಲ್ನ ಬೇಡಿಕೆಯಾಗಿತ್ತು. ಹಾಗೆಯೇ ಪ್ರಾದೇಶಿಕ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಬೆಂಬಲ ನೀಡದಂತೆ ನೋಡಿಕೊಳ್ಳುವುದು ಕೂಡ ಇಸ್ರೇಲ್ನ ಬೇಡಿಕೆಯಾಗಿತ್ತು. ಆದರೆ ಈ ಒಪ್ಪಂದ ಅದನ್ನು ಪರಿಹರಿಸಿಲ್ಲ ಎಂದು ಇಸ್ರೇಲ್ನ ವಿಮರ್ಶಕರು ಹೇಳ್ತಾ ಇದ್ದಾರೆ. ಈ ಒಪ್ಪಂದ ಇರಾನಿನ ಆಡಳಿತವನ್ನು ಅಮೆರಿಕ ಒಪ್ಪಿಕೊಳ್ಳುವಂತೆ ಮಾಡಿದೆ. ಲೆಬನಾನಿನ ಹಿಜ್ಬುಲ್ಲಾ, ಯಮನಿನ ಹೂತಿಗಳು, ಇರಾಕ್ನ ಶಿಯಾ ಮಿಲಿಷಿಯಾಗಳು ಮತ್ತು ಫೆಲೆಸ್ತೀನಿನ ಹಮಾಸ್ನ ಜೊತೆ ಇರಾನ್ ಕಾರ್ಯನಿರ್ವಹಿಸುವುದನ್ನು ಈ ಒಪ್ಪಂದ ತಡೀತಾ ಇಲ್ಲ. ಆದ್ದರಿಂದ ಈ ಒಪ್ಪಂದ ಇಸ್ರೇಲ್ನ ಪಾಲಿಗೆ ಮರಣ ಶಾಸನ ಎಂದು ಇಸ್ರೇಲಿನ ಅಂಕಣಕಾರ ಬೆನ್ ಯಮಿನಿ ಹೇಳಿದ್ದಾರೆ. ನೆತನ್ಯಾಹು ಅವರ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದರೆ 2 ವರ್ಷಗಳ ಯುದ್ಧದ ನಂತರ ಹಮಾಸ್ ಸೋಲಿಲ್ಲ, 40 ದಿನಗಳ ಯುದ್ಧದ ನಂತರ ಇರಾನು ಸೋಲಿಲ್ಲ. ಈಗ ಮಾತುಕತೆಯ ವೇದಿಕೆಯಿಂದಲೇ ಇಸ್ರೇಲ್ ಹೊರಬಿದ್ದಿದೆ. ಶಾಂತಿ ಒಪ್ಪಂದದಲ್ಲಿ ಇಸ್ರೇಲ್ಗೆ ಯಾವ ಪಾತ್ರವೂ ಇಲ್ಲ. ಇರಾನ್ ಆಡಳಿತವನ್ನು ಬದಲಿಸ್ತೇನೆ ಎಂದು ಹೊರಟ ನೆತನ್ಯಾಹು ಈಗ ಇರಾನಿನ ಆಡಳಿತವನ್ನು ಒಪ್ಪಿಕೊಳ್ಳುವ ಶಾಂತಿ ಒಪ್ಪಂದಕ್ಕೆ ಬದ್ಧವಾಗಬೇಕಾಗಿದೆ. ಅವರು ಬಯಸಿದ್ದು ಒಂದೂ ಆಗ್ತಾ ಇಲ್ಲ. ಅದರ ಬದಲು ವಿಶ್ವದ 10 ಹಲವು ರಾಷ್ಟ್ರಗಳು ಇಸ್ರೇಲ್ನಿಂದ ದೂರವಾದವು. ಈ ಯುದ್ಧದಿಂದ ಅವರು ಇನ್ನಷ್ಟು ವಿರೋಧಿಗಳನ್ನು ಪಡ್ಕೊಂಡ್ರು. ಎಲ್ಲಿಯವರೆಗಂದರೆ ಅವರ ಮಿತ್ರ ಟ್ರಂಪ್ ಅವರೇ ನೆತನ್ಯಾಹು ಅವರನ್ನು ಭಯಾನಕ ನಿರಂಕುಶಾಧಿಕಾರಿ ಎಂದು ಹೇಳಿದರು. ಒಪ್ಪಂದದ ಮಾತುಕತೆ ನಡೀತಾ ಇದ್ದಾಗ ಲೆಬನಾನ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಈ ಆಕ್ರೋಶವನ್ನು ಅವರು ಹೊರಹಾಕಿದ್ರು. ಈ ಒಪ್ಪಂದ ಮಾಡಿಕೊಂಡದ್ದಕ್ಕಾಗಿ ನೆತನ್ಯಾಹು ನಮಗೆ ಕೃತಜ್ಞರಾಗಬೇಕು. ಯಾಕಂದರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆದರೆ ಇಸ್ರೇಲ್ 2 ಗಂಟೆಗಳ ಕಾಲ ಉಳಿಯುವುದಿಲ್ಲ ಎಂದು ಟ್ರಂಪ್ ಖಾರವಾಗಿ ಹೇಳಿದರು. ತಮಾಷೆ ಏನಂದರೆ ಹುರ್ಮುಜ್ ಜಲಸಂಧಿ ಇನ್ನು ಮುಂದೆ ಸುಂಕರಹಿತವಾಗಿ ಹಡಗುಗಳಿಗೆ ಮುಕ್ತವಾಗಿರುತ್ತದೆ ಎಂದು ಟ್ರಂಪ್ ಇದೀಗ ಹೇಳಿದ್ದಾರೆ. ಅಮೆರಿಕದ ನೌಕಾ ದಿಗ್ಬಂಧನವನ್ನು ತಕ್ಷಣವೇ ತೆಗೆದುಹಾಕ್ತಾ ಇದ್ದೇನೆ, ವಿಶ್ವದ ಹಡಗುಗಳೇ ನಿಮ್ಮ ಇಂಜಿನ್ಗಳನ್ನು ಪ್ರಾರಂಭಿಸಿ ತೈಲ ಹರಿಯಲು ಬಿಡಿ ಎಂದು ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರಕೊಂಡಿದ್ದಾರೆ. ಆದರೆ ಹುರ್ಮುಜ್ ಜಲಸಂಧಿ ಯುದ್ಧಕ್ಕಿಂತ ಮೊದಲು ಸುಂಕರಹಿತವಾಗಿತ್ತು, ಎಲ್ರಿಗೂ ಮುಕ್ತವಾಗಿತ್ತು. ಇರಾನಿನ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕವೇ ಅದನ್ನು ಕೈಯಾರೆ ಮುಚ್ಚಿಸಿಕೊಂಡಿತು. ಅದನ್ನು ತೆರೆಯುವುದಕ್ಕಾಗಿ ಕೋಟ್ಯಾಂತರ ಡಾಲರ್ಗಳನ್ನು ಖರ್ಚು ಮಾಡಿತು. ಯುದ್ಧ ವಿಮಾನಗಳನ್ನು ಕಳಕೊಂಡಿತು. ಗಲ್ಫ್ ರಾಷ್ಟ್ರಗಳಲ್ಲಿರುವ ತನ್ನೆಲ್ಲ ಸೇನಾ ನೆಲೆಗಳಿಗೆ ಭಾರಿ ಹಾನಿ ಮಾಡಿಸಿಕೊಂಡಿತು. ಇದೀಗ ನಾನು ಹುರ್ಮುಜ್ ಜಲಸಂಧಿಯನ್ನು ಸುಂಕರಹಿತ ಮಾಡಿದ್ದೇನೆ, ಎಲ್ರಿಗೂ ಮುಕ್ತವಾಗಿದೆ ಹುರ್ಮುಜ್ ಜಲಸಂಧಿ ಎಂದು ಟ್ರಂಪ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಯುದ್ಧ ಗೆದ್ದವರು ಯಾರು?
ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.